ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಸರಿ ಬನ್ನಿ ಒಂದು ದೆವ್ವದ ಮೂವಿ ನೋಡೋಣ. ದೆವ್ವದ ಮೂವಿ ಅಂದೇಟಿಗೆ ಹಳೆ ಮೂವಿ ಅನ್ಕೊಂಡ್ಬಿಡ್ರಿ, ಹೊಸ ಮೂವಿ. ಈ ಮೂವಿ ಹೆಸರನ್ನ ಇಲ್ಲ ಹಾಕಿರ್ತೀನಿ ನೋಡಿ. ಇವಾಗ ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಸ್ನೇಹಿತರು ಸೂಪರ್ ಆಗಿ ಕಾರಲ್ಲಿ ಹೋಯ್ತಾ ಅವ್ರೆ. ಆ ಬೆಳ್ಳಗಿರೋನು ಕಾರ್ ಓಡಿಸವನೆ, ಕರ್ರಗಿರೋನು ಮಲಗಿದಾನೆ. ಬೆಳ್ಳಗಿರೋನು ಲೇ ನಿದ್ದೆ ಮಾಡಬೇಡ, ಎದೋಳು, ನನಗೂ ನಿದ್ದೆ ಬರಂಗ್ ಆಗ್ತಾ ಇದೆ ಅಂತ ಹೇಳ್ತಾವನೆ. ಬಟ್ ಆ ಹುಡುಗ ಎದೋಳೋ ತರ ಇಲ್ಲ. ಜೋರಾಗೆ ಒಂದು ಸೌಂಡ್ ಆಗ್ತಾ ನೋಡಿ ಅವನು ಟಕ್ ಅಂತ ಎದ್ದ. ಯಾಕೋ ಮಚ ಡಿಸ್ಟರ್ಬ್ ಮಾಡ್ತಾ ಇದೀಯ ಅಂತ. ಮಚ ಕಾಡು ಒಬ್ನೇ ಗಾಡಿ ಓಡಿಸ್ತಾ ಇದೀನಿ, ನೀನ್ ನಿದ್ದೆ ಹೊಡಿತಾ ಇದ್ರೆ ನನಗೆ ಹೆಂಗಿರುತ್ತೆ ಹೇಳು, ಅದಕ್ಕೆ ಎಬ್ಬರಿಸ್ದೆ. ಎದ್ದಿ ಕುತ್ಕೊಂಡು ಏನಾರು ಮಾತಾಡೋ ಅಂತ ಈ ಬಿಳಿಯ ಹೇಳ್ತಾ ಅವನೇ. ಅವನು ಕುತ್ಕೊಂಡ ನೀರ್ನ ಕುಡಿತಾ ಅವನ್ರಿ. ಬಿಳಿಯಾನು ಹೇಳ್ತಾವನೆ, ಮಚ ಜಾಸ್ತಿ ನೀರ್ ಕುಡಿಬೇಡ, ಇದು ಕಾಡು ಬೇರೆ, ಚುಚ್ಚು ಗಿಚ್ಚು ಅರ್ಜೆಂಟ್ ಆದ್ರೆ ನಾನು ನಿಲ್ಸಲ್ಲ ಗಾಡಿನ ಅಂತಾನೆ. ಮಚ ಹಂಗಲ್ಲ ಏನು ಆಗಲ್ಲ ನಡಿ ಅಂತ ಹಂಗೆ ಹೋಯ್ತಾರೆ. ಅವನಿಗೆ ಚುಚ್ಚು ಅರ್ಜೆಂಟ್ ಆಗೋಯ್ತು ರೀ ಮಚ, ಪ್ಲೀಸ್ ಕಣೋ ಅಂತಾನೆ. ಸರಿ ಅಂತೇಳಿ ಗಾಡಿ ಸಿಡ್ಗಾಗ್ದ. ಇನ್ನ ಅವನು ಅಲ್ಲೋಗಿ ಚುಚ್ಚು ಮಾಡ್ತಾ ಅವನೇ. ಈ ಕಡೆ ಇವನು ಕಾರಲ್ಲಿ ಲೇ ಬೇಗ ಬಾರೋ ಅಂತ ಬಡ್ಕೊಂತ ಅವನೇ. ಈ ಕಡೆ ಈ ಕಪ್ಪಗಿರೋನು, ಮಚ ಇರೋ ಬರ್ತಾ ಇದೆ, ಸಡನ್ ಆಗಿ ಬ್ರೇಕ್ ಹಾಕದೇನು ಟೂ ವೀಲರ್ ಅಂತ ಕೇಳ್ತಾನೆ. ಹಂಗೆ ಹೋಯ್ತಾ ಅವನೇ. ಆ ಕಡೆಯಿಂದ ಆರನ್ ಸೌಂಡ್ ಬಂತು. ಈ ಕಪ್ಪಗಿರೋನು ಇವನು ಬೇರೆ ಚುಚ್ಚು ಮಾಡಕ್ಕೂ ಬಿಡಲ್ಲ, ಬಂದೇ ಇರೋ ಅಂತೇಳಿ ಕಾರ್ ಹತ್ರ ಹೋಯ್ತಾನೆ. ನೋಡಿದ್ರೆ ಅಲ್ಲಿ ಆ ಹುಡುಗ ಇಲ್ಲ. ಇವನು ಗಾಡಿ ಫುಲ್ ರೌಂಡ್ ಆಗ್ತಾನ್ರಿ. ಆ ಗಾಡಿ ಡಿಕ್ಕಿಲ್ ನೋಡಿದ್ರ ಒಂದು 3 ಮಾರ್ಕ್ ಬಿದ್ದೈತೆ. ಇದೇನಪ್ಪ ಮಾರ್ಕ್, ಸರಿ ಎಲ್ಲೋ ಟಚ್ ಆಗಿರುತ್ತೆ ಅಂತೇಳಿ ಆ ಕಡೆ ಈ ಕಡೆ ನೋಡ್ತಾನೆ. ಎಲ್ಲೋ ಅವನು ಸಿಕ್ಕಿಲ್ಲ. ತಿರ್ಗಾ ಬಂದು ಕಾರ್ ಒಳಗೆ ಕುತ್ಕೊಂಡ. ಮಚ ಭಯ ಪಡಿಸ್ಬೇಡ, ಬಂದ್ಬಿಡು, ನನಗೆ ತುಂಬಾ ಭಯ ಆಗುತ್ತೆ ಕಣೋ ಅಂತವನೆ. ಮಚ ಇವಾಗ ನೀನು ಬಂದಿಲ್ಲ ಅನ್ಕೋ, ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನೋಡು ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಢಮಾರ್ ಅಂತ ಅವನ ಎಣ ಆ ಗಾಡಿ ಮೇಲೆ ಬಂದು ಬಿತ್ತು. ಮಚ ನಿನ್ ಏನಾಯ್ತು ಅಂತ ಹಿಂಗೆ ಎತ್ತಕ್ ಹೋಯ್ತಾನೆ. ಆ ಎಣನ ಎತ್ತಿ ಯಾರೋ ಹಿಂದ್ಗಡೆ ಬಿಸಾಕುದ್ರಿ. ಇನ್ನ ಹೋಗಲ್ಲಿ ಚೆಕ್ ಮಾಡ್ತಾನೆ. ನೋಡಿದ್ರೆ ಆ ಹುಡುಗ ಸತ್ಯ ಹೋಗವನ್ರಿ. ಸರಿ ಇಲ್ಲಿದ್ರೆ ಆಗಲ್ಲ, ನಮ್ ಪ್ರಾಣರು ಕಾಪಾಡ್ಕೊಳ್ಳೋಣ ಅಂತೇಳಿ ಇವನು ಕಾರ್ ಎತ್ಕೊಂಡಂಗೆ ಹೋಯ್ತಾವನೆ. ಅಲ್ಲಿ ದೂರದಲ್ಲಿ ಯಾರೋ ಒಂದಯ್ಯ ಕೋಟು ಸೂಟು ಹಾಕೊಂಡು ಇವನನ್ನೇ ನೋಡ್ತಾವ್ರೆ. ಇವನಿಗೆ ಭಯ ಬಂತಲ್ಲ, ಗಾಡಿ ಎತ್ತಿ ಸ್ಟಾರ್ಟ್ ಮಾಡ್ದ. ಆ ವಯ್ಯನ್ನು ದಾಟ್ಕೊಂಡಂಗೆ ಹೋಯ್ತಾವ್ರೆ. ಹುಡುಗರು ಮುಖದಲ್ಲಿ ಸ್ವಲ್ಪ ನಗು. ಯಪ್ಪ ಹೆಂಗೋ ದಾಟ್ಕೊಂಡ್ ಬಂದ್ವಿ ಅಂತ ಹಂಗೆ ಮುಂದೆ ಹೋಯ್ತಾನೆ. ತಿರ್ಗಾ ನೋಡ್ರಿ ಆ ವಯ್ಯ ಮುಂದೆ ನಿಂತವನೆ. ಇವನಿಗೆ ಇವಾಗ ಸ್ವಲ್ಪ ಭಯ ಆಗುತ್ತೆ. ತಿರ್ಗಾ ಹಂಗೆ ಮುಂದೆ ಹೋಯ್ತಾನೆ. ಆದ್ರೆ ಆ ವಯ್ಯ ಇವನು ಪಕ್ಕದಲ್ಲೇ ಕುಂತವನ್ರಿ. ಹಂಗೆ ಈ ಕಡೆ ಒಂದು ಲವ್ವರ್ಸ್ ನ ತೋರಿಸ್ತಾರೆ. ಈ ಲವ್ವರ್ಸ್ ಇಬ್ರು ಟ್ರಾವೆಲ್ ಮಾಡೋ ಪ್ರೇಮಿಗಳು. ಮನೆ ಮಠ ಏನೂ ಬೇಡ ಅಂತೇಳಿ ಒಂದು ಟ್ರಕ್ ನ ಮನೆ ತರ ಆಲ್ಟರ್ ಮಾಡ್ಕೊಂಡು ಆ ಕಾಡ್ ಕಡೆ ಬಂದವ್ರೆ. ಮಧ್ಯಾಹ್ನ ತಾನೆ ಎಂಗೇಜ್ಮೆಂಟ್ ಏನೋ ಆಗಿರಂಗೈತೆ. ಹುಡುಗಿ ಆ ರಿಂಗ್ ನ ನೋಡ್ಕೊಂಡು ಹಂಗೆ ಆ ಫಾರೆಸ್ಟ್ ಅಲ್ಲಿ ಗಾಡಿ ಓಡಿಸ್ಕೊಂಡ್ ಬತ್ತಾವಳೆ. ಹಿಂದ್ಗಡೆ ಯಾರೋ ಆರನ್ ಹೊಡ್ದಂಗ ಆಯ್ತು. ಇದೇನಪ್ಪ ಆರನ್ ಹೊಡಿತಾರೆ ಅಂತ ಗಾಡಿ ಸ್ವಲ್ಪ ಸೈಡ್ ತೆಗಿತಾಳೆ. ಅವನು ಇರಮ್ಮ ಅಂತ ಕೈ ತೋರಿಸ್ತಾವನೆ. ಬಿಡು ಜಾಗ ಕೇಳಕ್ಕೆ ಇವನ್ ಕೈ ತೋರಿಸ್ತಾವನೆ ಅಂತೇಳಿ ಹುಡುಗಿ ಸ್ವಲ್ಪ ಸೈಡ್ ಬತ್ತಾಳೆ. ಆ ಕಾರು ಹಂಗೆ ಮುಂದೆ ಹೋಯ್ತು. ಹಂಗೆ ಇವರು ಸ್ವಲ್ಪ ದೂರ ಹೋಯ್ತಾರೆ. ನೋಡಿದ್ರೆ ಅಲ್ಲೊಂದು ಕಾರು ಆಕ್ಸಿಡೆಂಟ್ ಆಗಿ ಬಿದ್ದೈತಾರೆ. ಇದೇನಪ್ಪ ಕಾರು ಅಪ್ಸೈಡ್ ಆಗಿದೆಯಲ್ಲ ಅಂತೇಳಿ ಇವರು ಇಳಿದು ನೋಡ್ತಾರೆ. ಅದೇ ರೀ ಆ ಕಪ್ಪುಗಿರೋ ಹುಡುಗ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೋದ್ನಲ್ಲ ಅವನು. ಈ ಹುಡುಗಿ ಅವನ ಮುಖನ ಹಂಗೆ ನೋಡ್ತಾವಳೆ. ಸರ್ಕ ಅಂತ ಯಾರೋ ಅವನ್ನ ಎಳ್ಕೊಂಡು ಹೋದ್ರು. ಇನ್ನ ಈ ಹುಡುಗಿ ಲವರ್ ಒಬ್ಬ ಇದ್ದ ಗೊತ್ತಾ, ಇರೇ ನನಗ್ ನೋಡ್ತೀನಿ ಅಂತೇಳಿ ಒಳಗಡೆ ಹೋಗಿ ನೋಡ್ತಾನೆ. ಆ ಹುಡುಗ ಸತ್ತು ಬಿದ್ದವನ್ರಿ. ನಮ್ ಹೀರೋಯಿನ್ ಕಣ್ಣಿಗೆ ಅಲ್ಲಿ ಯಾರೋ ಕಾಣಿಸ್ಕೊಂಡ್ರು. ಆದ್ರೆ ನಮ್ ಹೀರೋ ಬಂದ್ಬಿಡ್ತಾನಲ್ಲ, ಸುಮ್ನೆ ಆಗ್ಬಿಡ್ತಾರೆ. ಇನ್ನ ಅಲ್ಲಿಗೆ ಪೊಲೀಸ್ ಎಲ್ಲ ಬಂದ್ರು. ಇವರು ಹಂಗೆ ಗಾಡಿ ತಗೊಂಡು ಹೋಯ್ತಾರೆ. ಈ ತರ ಟೆಂಪೋ ಅಲ್ಲಿ ಟ್ರಾವೆಲ್ ಮಾಡೋರು ತುಂಬಾ ಜನ ಅಲ್ಲೊಂದ್ ಕಡೆ ಕ್ಯಾಂಪ್ ಹಾಕವ್ರೆ. ಅವ್ರ ಹತ್ರ ಹೋಗಿ ಇವರು ಸ್ವಲ್ಪ ಮಾತನ್ನ ಕೊಡ್ತಾರೆ. ಅಲ್ಲೊಂದು ಅಜ್ಜಿ ಇದೆ. ನಮ್ ಹೀರೋಯಿನ್ ಅಲ್ಲೊಂದು ನ್ಯೂಸ್ ಪೇಪರ್ ಎಲ್ಲ ತುಂಬಾ ಜನ ಇಟ್ಟಿದ್ದಾರೆ. ಅದನ್ನ ಓದ್ಕೊಂಡು ಅಜ್ಜಿ ಹತ್ರ ಮಾತಾಡ್ತಾಳೆ. ಅಜ್ಜಿ ನೈಟ್ ನಾವು ಫಾರೆಸ್ಟ್ ಕಡೆ ಬಂದ್ವಿ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಜ್ಜಿ, ಹುಡುಗ ತುಂಬಾ ಬಿಕಾರವಾಗಿ ಸತ್ತಿದ್ದ ಅಂತ ಅಜ್ಜಿ ಹತ್ರ ನಮ್ಮ ಹೀರೋಯಿನ್ ಹೇಳ್ತಾವ್ರೆ. ಖುಷಿಯಾಗಿ ಮಾತಾಡ್ತಾ ಇದ್ದ ಅಜ್ಜಿ ಮುಖ ಹಂಗೆ ಚೇಂಜ್ ಆಯ್ತು ರೀ. ಇನ್ನ ನೈಟ್ ಪಾರ್ಟಿ ಗಿಟ್ ಎಲ್ಲ ಜೋರಾಗಿ ಮುಗೀತು. ಹಂಗೆ ಮಾರನೇ ದಿನ ಬೆಳಗ್ಗೆ ಜಿಮ್ಗೆಲ್ಲ ಹೋಗಿದ್ದಾರೆ. ಜಿಮ್ ಮುಗಿಸ್ಕೊಂಡು ನಮ್ಮ ಹೀರೋಯಿನ್ ಆಚೆ ಬತ್ತಾ ಅವಳೆ. ಅಲ್ಲಿ ಇಬ್ರು ಕಾರಲ್ಲಿ ನಮ್ಮ ಹೀರೋಯಿನ್ ನಾನೇ ಗುರಾಯಿಸ್ತಾವ್ರೆ. ನಮ್ಮ ಹೀರೋಯಿನ್ ಅವ್ರನ್ನ ನೋಡ್ತಾರೆ. ಬಟ್ ಅವರು ಸೈಲೆಂಟ್ ಆಗಿ ಹೊಂಟೋದ್ರು. ಇನ್ನ ನಮ್ಮ ಹೀರೋಯಿನ್ ಕಾರ್ ಕಡೆ ಹೋಯ್ತಾವ್ರೆ. ಹಿಂದ್ಗಡೆ ಯಾರೋ ಕಡ್ದಂಗಾಯ್ತು. ಟಕ್ ಅಂತ ತಿರುಗ್ತಾರೆ. ಕಾರ್ ಹತ್ರ ಇದೆ ತಾನೆ ಇವಾಗ. ಅದೇ ನಮ್ಮ ಹೀರೋಯಿನ್ ಹಿಂದೆ ತಿರುಗ್ಬಿಟ್ಟು ಮುಂದೆ ತಿರುಗಿ ನೋಡಿದ್ರೆ ಕಾರು ತುಂಬಾ ದೂರ ಇದೆ ರೀ. ತಿರ್ಗಾ ಹಿಂದೆ ಯಾರೋ ಓಡಿಸ್ಕೊಂಬರಂಗ ಆಗುತ್ತೆ. ಟಕ್ ಅಂತ ಹೀರೋಯಿನ್ ಕಾರ್ ಒಡೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಅವ್ರ ಹಿಂದೆ ನೋಡ್ರಿ ಯಾರೋ ನಿಂತ್ಕೊಂಡಿರಂಗೈತೆ. ಸೀಟ್ ಬೆಲ್ಟ್ ಹಾಕೊಂತಾರೆ. ಆ ಸೀಟ್ ಬೆಲ್ಟ್ ಅವ್ರನ್ನ ಹಂಗೆ ಟೈಟ್ ಮಾಡ್ತಾ ಇದೆ. ಹೆಂಗೋ ಅವ್ರ ಯಜಮಾನ್ರಿಗೆ ಮೆಸೇಜ್ ಮಾಡಿದ್ರು. ಅವ್ರ ಯಜಮಾನ್ರು ಅಲ್ಲಿ ಬಂದ್ರು. ಯಾಕೆ ಏನೇ ಆಯ್ತು, ಏನ್ ನೋಡಿ ಭಯ ಬಿದ್ದೆ ನೀನು ಅಂತ ಕೇಳ್ತಾವ್ರೆ. ಏನು ಇಲ್ಲ ಬಿಡು ಅಂತ ಎಂತಿ ಅವಾಗ ಏನು ಹೇಳಿಲ್ಲ. ಅಲ್ಲಿ ಗಂಡ ಹಂಗೆ ತಪ್ಕೋತಾನೆ. ಆ ಎಂತಿ ಕೈನ ತೋರಿಸ್ತಾರೆ. ಅವ್ರ ಕೈಯಲ್ಲಿ ಒಂದು ಏಸುದು ಡಾಲರ್ ಇದೆ. ಅವ್ರ ಹೆಸರು ಕ್ರಿಸ್ಟೋಫರ್ ಅಂತ. ಇನ್ನ ಇವರು ಅಂಗಡಿಗೆ ಹೋದ್ರು, ಶಾಪಿಂಗ್ ಎಲ್ಲ ಮಾಡ್ತಾವ್ರೆ. ಇವ್ರ ಗಾಡಿ ಮೇಲೆ ಒಂದು 3 ಗೆರೆ ಇತ್ತು ಗೊತ್ತಾ. ಆ ಗೆರೆ ಬಗ್ಗೆ ಒಂದು ಬುಕ್ ಇದೆ. ಆ ಬುಕ್ ನಾನು ಎತ್ತಾಕೊಂತಾರೆ ನಮ್ಮ ಹೀರೋಯಿನ್. ಇನ್ನ ನೈಟ್ ಹಂಗೆ ಒಂದು ಫಾರೆಸ್ಟ್ ಕಡೆ ಗಾಡಿ ಹಾಕೊಂಡು, ಅದೇ ಪ್ರೊಜೆಕ್ಟರ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಮೂವಿ ಹಾಕೊಂಡು ಆ ಕಡೆ ಒಂದು ಬಿಳಿ ಬಟ್ಟೆ ಕಟ್ಕೊಂಡು ಮೂವಿ ನೋಡ್ತಾ ಅವ್ರೆ. ಸಡನ್ ಆಗಿ ಯಾರೋ ಬರಂಗ ಆಯ್ತು. ನಮ್ಮ ಹೀರೋನು ಆ ಕಡೆ ಈ ಕಡೆ ಹುಡುಕ್ತಾನೆ. ಅಲ್ಲಿ ಯಾರು ಇರಲ್ಲ. ತಿರ್ಗಾ ಆ ಕಡೆ ಈ ಕಡೆ ಸ್ವಲ್ಪ ಸೌಂಡ್ ಆಗುತ್ತೆ. ನಮ್ಮ ಹೀರೋಯಿನ್ ಅದೇ ಆ ಪ್ರೊಜೆಕ್ಟರ್ ಇದೆಯಲ್ಲ ಅದರಲ್ಲೇ ಲೈಟ್ ತರ ಬರುತ್ತೆ ಮುಂದ್ಗಡೆ. ಆ ಕಡೆ ಈ ಕಡೆ ಆ ಕಡೆ ತಿರುಗಿಸ್ತಾವಳೆ. ಸಡನ್ ಆಗಿ ನೋಡ್ರಿ ಅಲ್ಲಿ ಒಂದು ಮುಖ ಹೆಂಗ್ ಕಾಣ್ತಾ ಇದೆ ಅಂತ ಹಂಗೆ ಇವ್ರನ್ನ ಓಡಿಸುತ್ತೆ. ಇಬ್ರು ಹೆಂಗೋ
ಹೆಂಗೋ ಸದ್ಯ ಕಾರ್ ಒಳಗೆ ಬಂದು ಕುತ್ಕೊಂಡ್ರು. ಆದ್ರೆ ಆ ಕಾರ್ ಕೀನ ಅಲ್ಲಿ ತಗೊಳಕವನೇ ನಮ್ ಹೀರೋ. ಡರ್ಲಿಂಗ್ ನೀನ್ ಇಲ್ಲೇ ಇರು, ನಾನು ತಗೊಂಡ್ಬಿಡ್ತೀನಿ ಅಂತ ಹೇಳಿ ಇವನೊಬ್ನೇ ಕೆಳಗಡೆ ಬತ್ತಾನೆ. ಕೀ ಎತ್ಕೊಂತಾನೆ. ಅಲ್ಲಿ ನೋಡ್ರಿ ಒಬ್ಬ ಮುತ್ಕ ಹೆಂಗ್ ಬಂದ ಅಂತ. ಇವನು ಭಯ ಬಿದ್ದು ಸೀದಾ ಕಾರ್ ಒಳಗಡೆ ಬಂದ. ಹೆಂಗೋ ಅಲ್ಲಿಂದ ಎದ್ದು ಬಿದ್ದು ಇಬ್ಬರು ಒಂದು ಹೋಟೆಲ್ಗೆ ಬರ್ತಾರೆ. ನಮ್ ಹೀರೋಯಿನ್ ಆ ಬುಕ್ ಬಗ್ಗೆ ಅವನಿಗೆ ಹೇಳ್ತಾವಳೆ. ರೀ ಈ ತರ ನಮ್ ಗಾಡಿಲಿ 3 ಮಾರ್ಕ್ ಇತ್ತು ಗೊತ್ತಾ, ಅದೇ ತರ ಮಾರ್ಕು ಅವತ್ತ ಹುಡುಗನ್ ಕಾರಲ್ಲಿ ನೋಡ್ದೆ ನಾನು. ಅದು ಕಾರ್ನ ಫಾಲೋ ಮಾಡುತ್ತಾ ಅಂತ ಗಂಡ ಕೇಳ್ತಾವನೆ. ಕಾರ್ನ ಫಾಲೋ ಮಾಡಲ್ಲ ರೀ, ಅದು ಯಾರ್ ಕಾರ್ಗೆ ಮಾರ್ಕ್ ಹಾಕಾಯ್ತೋ ಆ ಕಾರು ಓನರ್ನೇ ಫಾಲೋ ಮಾಡೋದು. ಹಂಗಾರೆ ನಮ್ಮನ್ನ ಅದು ಫಾಲೋ ಮಾಡ್ತಾ ಇದೆ. ಅದೇನು ಅಂತಾನೆ. ಅದೇ ರೀ ದೆವ್ವ ಅಂತ ನಮ್ ಹೀರೋಯಿನ್ ಹುಡುಗಿ ಹೇಳ್ತಾ ಅವಳೆ. ಸರಿ ಕಣೆ, ಆದಷ್ಟು ಬೇಗ ನಾವು ಇಲ್ಲಿಂದ ಹೊಂಟೋಗ್ಬೇಕಂತೇಳಿ ಇಬ್ರು ಗಾಡಿ ತೆಗಿತಾರೆ. ಹಂಗೆ ನೈಟ್ ಟೈಮ್ ಆಯ್ತು. ನೋಡಿದ್ರೆ ಗಾಡಿ ಪಂಚರ್ ಆಗ್ಬಿಟ್ಟಿದ್ದಾರೆ. ಸರಿ ಕಣೆ ನೀನ್ ಇಲ್ಲೇ ಕುತ್ಕೋ, ನನ್ ಗಾಡಿ ಪಂಚರ್ ಆಗ್ಬಿಡ್ತೀನಿ ಅಂತ ಹೇಳಿ ಹುಡುಗ ಕೆಳಗಡೆ ಇಳಿತಾನೆ. ಇನ್ನ ಟೈರ್ ಎಲ್ಲ ಎತ್ಕೊಂಡು ಆ ವೀಲ್ ಬಿಚ್ಬಿಟ್ಟು ಹಂಗೆ ನಟ್ಟೆಲ್ಲ ಆಗ್ತಾವನೆ. ಸಡನ್ ಆಗಿ ಆ ಕಡೆ ಮರದತ್ರ ಯಾರೋ ಬರಂಗ್ ಆಯ್ತು. ಇನ್ನ ನಮ್ ಹೀರೋಯಿನ್ ಕೆಳಗಡೆ ಇಳಿದ್ರು. ಹಂಗೆ ನೋಡ್ತಾ ಅವ್ರೆ ಟಮಾರತ ಈ ತರ ಕೈ ಬಂದು ಹೀರೋಯಿನ್ ಎತ್ತಿ ಬೇರೆ ಕಡೆ ಬಿಸಾಕ್ ಬಿಡದ. ಇನ್ನ ಹುಡುಗನು ಟೈರ್ ಚೇಂಜ್ ಮಾಡ್ಬಿಟ್ಟು ಗಾಡಿ ಎತ್ಕೊಂಡ. ಎಲ್ಲೋದ್ಲು ನಾನು ಎಂಡ್ರು ಅಂತ. ಅವನು ಆ ಕಡೆ ಈ ಕಡೆ ಹುಡುಕ್ತಾವನೆ ಹುಡುಗಿ ಸಿಕ್ಕಿಲ್ಲ. ಸರಿ ಹೀರೋಯಿನ್ ಹಂಗೆ ಕಂಡ್ಬಿಟ್ಲು. ನೋಡಿದ್ರೆ ಮುಂದ್ಗಡೆ ಒಂದ್ ಗಾಡಿ ಆಕ್ಸಿಡೆಂಟ್ ಆಗೈತೆ. ಸಡನ್ ಆಗಿ ನೋಡ್ರಿ ಗಂಡ ಬಂದ. ಹೋಗಿ ಗಂಡನ ತಪ್ಕೋತಾಳೆ. ಆದ್ರೆ ಅದು ಗಂಡ ಅಲ್ಲ, ಈ ತರ ಒಂದು ದೆವ್ವ ಅದು. ಹಂಗೆ ನಮ್ ಹೀರೋಯಿನ್ ಅದು ಕಂಟ್ರೋಲ್ ಮಾಡ್ತಾ ಇದಾರೆ. ನಮ್ ಹೀರೋಯಿನ್ ಆ ಕಡೆ ಅಳ್ಳಾಡಕ್ ಆಗ್ತಾ ಇಲ್ಲ. ಹಂಗೆ ರೋಡ್ ಸೆಂಟ್ರಲ್ ಇದ್ದಾಳೆ. ಆ ಕಡೆಯಿಂದ ಒಂದು ಗಾಡಿ ಬಂದು ಇನ್ನೇನು ಗುದ್ಬೇಕು. ಹೆಂಗೋ ಗಾಡಿ ಸ್ಟಾಪ್ ಆಯ್ತು. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋಯಿನ್ ಗಂಡನೇ ಅದು. ಸರಿ ಬೇಗ ಬಾ ಅಂತೇಳಿ ಇಬ್ರು ಕಾರ್ ತಗೊಂಡ್ ಹಂಗೆ ಹೋಯ್ತಾವ್ರೆ. ಇವ್ರ ತರ ಟ್ರಾವೆಲರ್ ಆ ಕ್ಯಾಂಪ್ ಹಾಕೊಂಡು ಒಂದ್ ಕಡೆ ಕುಂತವ್ರೆ. ಇವರು ನಡೆದಿದ್ದ ವಿಷಯ ಎಲ್ಲ ಆ ಅಜ್ಜಿ ಹತ್ರ ಹೇಳ್ತಾರೆ. ಅಜ್ಜಿ ಅಯ್ಯೋ ನಿಮ್ಮಿಂದ ಬಂದ್ಬಿಡ್ತಾ ಅದು. ಇನ್ನ ನಿಮ್ಮನ್ನ ಯಾರ ಕೈಲೂ ಕಾಪಾಡಕ್ ಆಗಲ್ಲ. ಅಲ್ಲಿ ದೂರದಲ್ಲಿ ಒಂದ್ ಚರ್ಚ್ ಇದೆ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರಿ ಅಂತ ಅಜ್ಜಿ ಹೇಳ್ಬಿಟ್ಟು ಎಲ್ಲ ಅಲ್ಲಿಂದ ಗಾಡಿ ತೆಗಿತಾರೆ. ಆ ದೆವ್ವ ಬಂದು ಅಜ್ಜಿನ ಕತ್ತು ತಿರುಗಿಸಿ ಹಂಗೆ ಸಾಯಿಸ್ಬಿಡ್ತಾರೆ. ಇನ್ನ ನಮ್ ಹೀರೋಯಿನ್ ಗಾಡಿ ತಗೊಂಡು ಹೋಯ್ತಾವ್ರೆ. ಆ ರೋಡು ಹೆಂಗ್ ಅಂದ್ರೆ ಹಂಗ ಐತಾರೆ. ಸಡನ್ ಆಗಿ ಹೀರೋಯಿನ್ ಗಾಡಿನ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಯಾಕೆ ಏನಾಯ್ತು, ರೋಡ್ ಹಿಂಗೆ ಇರೋದು ಹೋಗು ಅಂತ ಹೇಳ್ತಾರೆ. ಇಲ್ಲ ಈ ರೋಡು ಯಾರೋ ಮುಂಚೆ ಬಂದಿರಂಗ ಅವ್ರೆ. ಯಾಕೆ ಅಲ್ಲಿ ಹಾಕಿರೋ ಮಾರ್ಕೆ ಕರೆಕ್ಟ್ ಆಗಿರ್ಬೋದಲ್ಲ ರೀ, ಹಂಗೆ ಹೋಗೋಣ ಸುಮ್ನೆ ಇರ್ರಿ ಅಂತೇಳಿ ನಮ್ಮ ಹೀರೋಯಿನ್ ಹೋದ್ರು. ಇನ್ನೊಂದ್ ಸ್ವಲ್ಪ ದೂರ ಹೋಯ್ತಾರೆ. ಅಲ್ಲೂ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಅಲ್ಲಿ ಮಾರ್ಕ್ ಹೆಂಗಾಯ್ತೋ ಹಂಗೆ ಹೋಯ್ತಾರೆ. ಒಂದ್ ಕಡೆ ಅದು ಡೆಡ್ ಎಂಡ್ ರೋಡು. ಹಂಗ ಇಳಿದು ನೋಡ್ತಾರೆ. ಯಪ್ಪ ರೀ ಎಣ ರಾಶಿ ಬಿದ್ದೈತಾರೆ ಅಲ್ಲಿ. ನಮ್ ಹೀರೋನು ಹೇಳ್ತಾವನೆ, ನಾನು ಅವಾಗ್ಲೇ ಹೇಳ್ದೆ ಹಂಗೆ ಹೋಗೋಣ ಅಂತ, ನಿನ್ನ ಮಾತು ಕೇಳಿಲ್ಲ ಅಂತ ಹೇಳ್ತಾವನೆ. ರೀ ಕುತ್ಕೊಳ್ರಿ ಗಡಿಲಿ ಅಂತ ಹಂಗೆ ಎಣದ ಮೇಲೆ ಹತ್ತಿಸ್ಕೊಂಡು ಹೋಯ್ತಾ ಅವ್ರೆ. ಹಿಂದ್ಗಡೆ ಡೋರು ಓಪನ್ ಆಗ್ಬಿಡುತ್ತೆ. ಇರು ಡಾರ್ಲಿಂಗ್ ಡೋರ್ ಹಾಕ್ಬಿಟ್ಟು ಬರ್ತೀನಿ ಅಂತ ನಮ್ ಹೀರೋ ಹೋಯ್ತಾನೆ. ಡೋರು ಮುಚ್ಬಿಟ್ಟು ತಿರುಗ್ತಾನೆ. ಅಲ್ಲಿ ನೋಡ್ರಿ ಹಿಂದೆ ಇನ್ನ ಅದು ಸುಮ್ನೆ ಹಿಂಗ್ ಸಿಗ್ನಲ್ ಕೊಡುತ್ತೆ. ಹಂಗೆ ಆ ಕಡೆ ಹೋಗಿ ಬೀಳ್ತಾನ ಅವನು. ಇನ್ನ ಗಂಡ ಹೇಳ್ತಾವನೆ, ಡಾರ್ಲಿಂಗ್ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಕಣೆ ಅಂತ. ಆ ದೆವ್ವ ಹಿಂಗನ್ನತ್ತೆ ನೋಡಿ ಡೋರ್ ಮುರ್ಕೊಂಡು ಹಂಗೆ ಆಚೆ ಹೋಗಿ ಬೀಳ್ತಾನ್ರಿ. ಆದ್ರೆ ನಮ್ ಹೀರೋಯಿನ್ ಗಾಡಿ ಮಾತ್ರ ನಿಲ್ಲಿಸ್ತಾ ಇಲ್ಲ. ಅಲ್ಲಿ ನೋಡ್ರಿ ಚರ್ಚು ಬಂದ್ಬಿಡ್ತ ಹತ್ರ. ಇನ್ನ ನಮ್ ಹೀರೋಯಿನ್ ಚರ್ಚ್ ಒಳಗೆ ಗಾಡಿ ಬಿಡಕ್ಕೆ ಹೋಯ್ತಾವ್ರೆ. ಇನ್ನ ಗಂಡನ್ನ ಕೊಂದಿದ್ದು ದೆವ್ವ ಹುಡುಗಿ ನಾನು ಕೊಲ್ಲಕ್ ಹಂಗೇ ಮುಂದೆ ಬರ್ತಾ ಇದೆ. ಇವರು ಫಾಸ್ಟ್ ಆಗಿ ಗಾಡಿ ಓಡಿಸ್ತಾನೆ ಅವ್ರಿ. ಇನ್ನೇನದು ಕತ್ತಿ ಇಸಕ್ಬೇಕು, ಢಮಾರ್ ಅಂತ ಹಾಕ್ತಾರ ನೋಡಿ ಬ್ರೇಕು. ಆ ದೆವ್ವ ಆ ಕನ್ನಡಕ ಹೊಡ್ಕೊಂಡು ಅಲ್ಲಿ ಕಾರ್ ಮುಂದೆ ಹೋಗಿ ಬೀಳುತ್ತೆ. ಇನ್ನ ನಮ್ ಹೀರೋಯಿನ್ ಆ ದೆವ್ವದ ಮೇಲೆ ಹಂಗೆ ಹತ್ತಿಸ್ತಾರ ನೋಡಿ. ಅದು ಕರೆಕ್ಟ್ ಆಗಿ ಬ್ಯಾನೆಟ್ ಹತ್ರನೇ ತಗೊಳಕೊಂಡು ಸೀದಾ ಹೋಗಲ್ಲಿ ಚರ್ಚ್ ಒಡನೆ ಬಿದ್ದ್ಬಿಡುತ್ತೆ. ಆ ದೆವ್ವ ತಿರ್ಗಾ ಹಿಂದೆ ಬರ್ತಾರೆ, ಗುತ್ತಾರೆ. ಅಲ್ಲಿ ಏಸುದು ಶಿಲೆ ಇದೆ, ಅದು ಲೈಟ್ ಆಗಿ ಮುರ್ಕೊಳ್ಳುತ್ತೆ. ತಿರ್ಗಾ ಹಿಂದೆ ಬರ್ತಾರೆ, ಗುತ್ತಾರೆ. ಆ ಶಿಲೆಯಲ್ಲಿ ಒಂದು ಕಂಬಿ ತರ ಇರ್ತಾರೆ. ಆ ಕಂಬಿ ಬಂದು ಕರೆಕ್ಟ್ ಆಗಿ ಆ ದೆವ್ವದ ಮೇಲೆ ಬೀಳುತ್ತೆ ನೋಡಿ. ಆ ದೆವ್ವ ಹಂಗೆ ಭಸ್ಮ ಆಗೋಗುತ್ತಾರೆ. ಇನ್ನ ಆ ಚರ್ಚ್ ಹಂಗೆ ಹತ್ಕೊಂಡು ದಗ ಅಂತ ಉರಿತಾ ಇದೆ. ಇನ್ನ ಆ ದೆವ್ವನು ಅಲ್ಲೇ ಮಟಾಶ್. ನಮ್ ಹೀರೋಯಿನ್ ಇಲ್ಲಿ ಬತ್ತಾರ ನೋಡ್ರಿ. ನಮ್ ಹೀರೋ ಅವನು ಓಡ್ ಬರ್ತಾನೆ ಹಿಂದ್ಗಡೆನೆ. ಹೆಂಗೋ ಅವ್ರ ಹತ್ರ GPRS ಸಿಗ್ನಲ್ ಇರುತ್ತೆ. ಅಲ್ಲಿಗೆ ಪಾಪ ಪೊಲೀಸ್ ಅವರು ಬರ್ತಾರೆ. ಹಂಗೆ ನಮ್ ಹೀರೋಯಿನ್ ಕಾಪಾಡ್ತಾರೆ. ಗಾಯ್ಸ್ ಈ ಮೂವಿನ ನಾನು ಶಾರ್ಟ್ ಆಗಿ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟ್ ಆಗಿ ಹೇಳಿದೀನಿ. ಈ ಮೂವಿನ ಫುಲ್ ಆಗಿ ನೋಡಿ ಸಕ್ಕದಾಗೈತೆ ಮೂವಿ ಮಾತ್ರ ಅಂತ ಹೇಳ್ತಾ ಬಾಯ್.